ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. ಸೊ ನಾವು ನಿನ್ನೆ ದಿನ 30th ಜನವರಿ ಮಾರ್ಕೆಟ್ ಅಪ್ಡೇಟ್ ಮಾಡ್ಬೇಕಾದ್ರೆ ನಾವು ತುಂಬಾ ಬುಲ್ಲಿಶ್ ಆಗಿದ್ವಿ. ಓನ್ಲಿ ಬೈ ಅಂಡ್ ಡಿಪ್ಸ್ ಆಗಿ ಟ್ರೇಡ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಅದು ನಿಫ್ಟಿನಲ್ಲಿ. ಬ್ಯಾಂಕ್ ನಿಫ್ಟಿನಲ್ಲಿ ನಿನ್ನೆಯ ಲೋ ಕಟ್ ಆದ್ರೆ ಅದುವಾಗ ಪುಟ್ಟು ಪೊಸಿಷನ್ ತಗೊಳಕ್ಕೆ ಯೋಚನೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಆದ್ರೆ ಇವತ್ತಿನ ದಿನ 30th ಜನವರಿ ನಿಫ್ಟಿನಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಒಂದು ಒಳ್ಳೆ ಗ್ಯಾಪ್ ಅಪ್ ಆಗಿತ್ತು. ಸೊ ಅಲ್ಲಿಂದ ನಿಫ್ಟಿ ನಿಧಾನವಾಗಿ ಸೈಡ್ ವೇಸ್ ನೆಗೆಟಿವ್ ಟ್ರೇಡ್ ಆಗ್ತಾ ಆಫ್ಟರ್ 2 PM ನಿಯರ್ 21,500 ವರೆಗೆ ಬಂದಿತ್ತು. ಈ ಡೌನ್ ಮೂನ್ ಅಲ್ಲಿ ನಾವು ಯಾವುದೇ ಪುಟ್ ಪೊಸಿಷನ್ ತಗೊಳಕ್ ಹೋಗ್ಲಿಲ್ಲ. ಒಂದೆರಡು ಕಾಲ್ ಪೊಸಿಷನ್ ತಗೊಂಡ್ರೆ ಅಲ್ಲಿ ಕೂಡ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಯ್ತು. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ನಮ್ದು ಯಾವುದೇ ಪೊಸಿಷನ್ಸ್ ಇರ್ಲಿಲ್ಲ. ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ ನಿನ್ನೆ ರೀತಿನೇ ಸೈಡ್ ವೇಸ್ ಅಲ್ಲಿ ಟ್ರೇಡ್ ಆಯ್ತು. ಸೊ ಇಷ್ಟಾದ್ಮೇಲೆ 31st ಜನವರಿ ಬುಧವಾರ ದಿನ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇದೆ. ಸೊ ಅವತ್ತಿನ ದಿನ ನಾವು ನಿಫ್ಟಿ ಬ್ಯಾಂಕ್ ನಿಫ್ಟಿನಲ್ಲಿ ಯಾವ್ದೆಲ್ಲ ಲೆವೆಲ್ಸ್ ಇಟ್ಕೊಂಡು ಟ್ರೇಡ್ ಮಾಡ್ಬೇಕು ಅಂತ ನೋಡೋದಕ್ಕೆ ಮುಂಚೆ ನಾವು ಆಪ್ಷನ್ ಚೈನ್ ನ ಚೆಕ್ ಮಾಡೋಣ. ಸೊ ಈಗ ನಾನು ನಿಫ್ಟಿ ಆಪ್ಷನ್ ಚೈನ್ ಡೇಟಾದಲ್ಲಿ ಇದ್ದೀನಿ. ಇದರ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 13 lakhs, ಕಾಲ್ ಸೈಡ್ ಅಲ್ಲಿ 20 lakhs ಇದೆ. ಸೊ ನಿಫ್ಟಿ ಓವರ್ ಸೋಲ್ಡ್ ಲೆವೆಲ್ ಅಲ್ಲಿ ಈಗ ಬಂದಿದೆ. ನಿಫ್ಟಿನಲ್ಲಿ ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 1,34,000 21,700 ಹತ್ರ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಸೊ ನಿಫ್ಟಿಗೆ 21,700 ರೆಸಿಸ್ಟೆನ್ಸ್ ಆಗುತ್ತೆ. ಇನ್ನು ಸಪೋರ್ಟ್ ಅಂತ ನೋಡಿದ್ರೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಈಗ 83,000 ಬಿಲ್ಟ್ ಆಗಿರೋದು 21,500 ಸ್ಟ್ರೈಕ್ ಪ್ರೈಸ್ ಹತ್ರ. ಹಾಗೂ ನಾವು ಇಲ್ಲಿ ಕೆಳಗಡೆ ನೋಡಿದ್ರೆ 20,000 ಸ್ಟ್ರೈಕ್ ಪ್ರೈಸ್ ಹತ್ರ 98,000 ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದಾವೆ. ಸೊ ನಿಫ್ಟಿ ಏನಾದ್ರೂ ಬುಧವಾರ ದಿನ 21,500 ಕೆಳಗಡೆ ಕ್ಲೋಸಿಂಗ್ ಬಂತು ಅಂತಂದ್ರೆ ಎಕ್ಸ್ಪೈರಿನಲ್ಲಿ 21,000 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಈ ಪಾಯಿಂಟ್ ನ ನಾವು ನೋಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ನಿಫ್ಟಿ ಆಯ್ತು. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ಬ್ಯಾಂಕ್ ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 29 lakhs, ಕಾಲ್ ಸೈಡ್ ಅಲ್ಲಿ 40 lakhs. ಬ್ಯಾಂಕ್ ನಿಫ್ಟಿ ಕೂಡ ಓವರ್ ಸೋಲ್ಡ್ ಆಗಿದೆ. ಸೊ ಬಿಯರಿಶ್ ಆಗಿ ಕಾಣಿಸ್ತಾ ಇದೆ. ಬ್ಯಾಂಕ್ ನಿಫ್ಟಿನಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕಾಲ್ ಸೈಡ್ ಅಲ್ಲಿ 2,23,000 45,500 ಸ್ಟ್ರೈಕ್ ಪ್ರೈಸ್ ಹತ್ರ 2,59,000 46,000 ಹತ್ರ ಬಿಲ್ಟ್ ಆಗಿದೆ. ಇನ್ನು ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಂತ ನಾವು ನೋಡಿದ್ರೆ ಪುಟ್ ಸೈಡ್ ಅಲ್ಲಿ ಇಲ್ಲಿ 1,22,000 45,200 ಸ್ಟ್ರೈಕ್ ಪ್ರೈಸ್ ಹತ್ರ ಇದೆ. ಹಾಗೂ ಕೆಳಗಡೆ 1,53,000 45,000 ಸ್ಟ್ರೈಕ್ ಪ್ರೈಸ್ ಹತ್ರ ಬಿಲ್ಟ್ ಆಗಿದೆ. ಇನ್ನು ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಅಂತ ನಾವು ನೋಡಿದ್ರೆ ಇಲ್ಲಿ 1,57,000 44,000 ವರೆಗೂ ಬಿಲ್ಟ್ ಆಗಿದೆ. ಸೊ ಆಪ್ಷನ್ ಚೈನ್ ಪ್ರಕಾರ ಕಾಲ್ ಸೈಡ್ ಅಲ್ಲಿ ಪುಟ್ ಸೈಡ್ ಅಲ್ಲಿ ಎರಡೂ ಕಡೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದಾವೆ. ಇನ್ನು ಕಾಲ್ ಸೈಡ್ ಅಲ್ಲಿ ಕೂಡ 3,60,000 47,000 ವರೆಗೂ ಬಿಲ್ಟ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿ ನಲ್ಲಿ ಈಗಿನ ಲೆವೆಲ್ ಇಂದ ಹೈಯರ್ ಲೆವೆಲ್ ಅಲ್ಲಿ 1,500 ಹಾಗೂ ಲೋವರ್ ಲೆವೆಲ್ ಅಲ್ಲಿ ಕೂಡ 1,500 ವರೆಗೆ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದಾವೆ. ಇನ್ನು ನಾವು ಚಾರ್ಟಿಗೆ ಬಂದ್ ನೋಡಿದ್ರೆ ಬ್ಯಾಂಕ್ ನಿಫ್ಟಿ 2 days ಇಂದ ಸೈಡ್ ವೇಸ್ ಅಲ್ಲಿ ಟ್ರೇಡ್ ಆಗೋ ಸಲುವಾಗಿ ಇಲ್ಲಿ ನಾವು ಎರಡು ಲೆವೆಲ್ ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಮೇಲೆ 45,660 ಹಾಗೂ ಲೋವರ್ ಲೆವೆಲ್ ಅಲ್ಲಿ 45,200. ಸೊ ಬ್ಯಾಂಕ್ ನಿಫ್ಟಿ 45,200 ಕೆಳಗಡೆ ಬಂದು 15 minutes ಸ್ಪೆಂಡ್ ಮಾಡಿದ್ರೆ ಇಲ್ಲಿಂದ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಇಲ್ಲಿಂದ ಬರೋ ಡೌನ್ 44,600 ವರೆಗೆ ನಾವು ಪುಟ್ ಸೈಡ್ ಮೂವ್ಮೆಂಟ್ ನ ನೋಡಬಹುದು. ಇನ್ನು ಬ್ಯಾಂಕ್ ನಿಫ್ಟಿ 45,660 ಮೇಲೆ ಬಂದು ನೆಕ್ಸ್ಟ್ ರೆಸಿಸ್ಟೆನ್ಸ್ ಇಲ್ಲಿ ಮತ್ತೊಂದಿರುತ್ತೆ. ಅದು 45,767. ಸೊ ಇದ್ರ ಮೇಲೆ ಬ್ಯಾಂಕ್ ನಿಫ್ಟಿ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಇಲ್ಲಿಂದ ಬರೋ ಅಪ್ ಮೂವ್ 46,278. ಬ್ಯಾಂಕ್ ನಿಫ್ಟಿ 20 day ಹಾಗೂ 50 day ಮೂವಿಂಗ್ ಆವರೇಜ್ ಇದೆ. ಸೊ ಬ್ಯಾಂಕ್ ನಿಫ್ಟಿ ಈ ಲೆವೆಲ್ ವರೆಗೂ ಬರುತ್ತೆ. ಸೊ 45,700 767 ಮೇಲೆ ಕಾಲ್ಸ್ ಪೊಸಿಷನ್ ತಗೊಂಡ್ರೆ ಇಲ್ಲಿಂದ 500 ಪಾಯಿಂಟ್ಸ್ ಮೂವ್ಮೆಂಟ್. ಅದೇ 45,200 ಕೆಳಗಡೆ ಪುಟ್ ಪೊಸಿಷನ್ ತಗೊಂಡ್ರೆ ಇಲ್ಲಿ 600 ಪಾಯಿಂಟ್ಸ್ ವರೆಗೆ ನಾವು ಬ್ಯಾಂಕ್ ನಿಫ್ಟಿ ನಲ್ಲಿ ಮೂವ್ಮೆಂಟಮ್ ನ ನೋಡಬಹುದು. ಸೊ ಇದು ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದ್ವು. ಈಗ ನಿಫ್ಟಿದು ನೋಡೋಣ. ಸೊ ನಿಫ್ಟಿ ನಿನ್ನೆ ದಿನ ಮೂವ್ಮೆಂಟ್ ಬಂದಿತ್ತು ರಿಲಯನ್ಸ್ ಕಾರಣದಿಂದ. ಆ ಎಲ್ಲಾ ಅಪ್ ಮೂವ್ ನ ಇವತ್ತಿನ ದಿನ 30th ಜನವರಿ ಕಳ್ಕೊಂಡು ಎಂಡ್ ಆಫ್ ದ ಡೇ 21,522 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ನಿಫ್ಟಿ ಏನಾದ್ರು 21,480 ಮೇಲೆನೆ ಸ್ಟಾರ್ಟಿಂಗ್ ಆಫ್ ದ ಡೇ ಓಪನ್ ಆದ್ರೆ 21,480 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೊಂಡು ನಾವು ನಿಫ್ಟಿನಲ್ಲಿ ಕಾಲ್ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ಅಪ್ ಮೂವ್ ಗೆ ನಾವು 21,700 ವರೆಗೆ ವೇಟ್ ಮಾಡಿ 21,700 ಬರ್ತಿದ್ದಾಗ ಇಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ಇನ್ನು ನಿಫ್ಟಿ 21,480 ನ ಬ್ರೇಕ್ ಆದ್ರೆ ಕೆಳಗಡೆ 21,300 ಲೆವೆಲ್ ನ ನಾವು ಬುಧವಾರ ದಿನನೇ ನೋಡೋ ಚಾನ್ಸಸ್ ಇರುತ್ತೆ. ಇನ್ನು 21,300 ಕೆಳಗಡೆ ಕ್ಲೋಸಿಂಗ್ ಏನಾದ್ರು ಬಂತು ಅಂತಂದ್ರೆ
ಬಜೆಟ್ ದಿನ ಏನಾದ್ರೂ ಸ್ವಲ್ಪ ನೆಗೆಟಿವ್ ನ್ಯೂಸ್ ಬಂದ್ರೆ ಆಗ 21,100 ಇಂದ 21,000 ವರೆಗೂ ನಿಫ್ಟಿ ಬರೋ ಚಾನ್ಸಸ್ ಇರುತ್ತೆ. ಹಾಗೂ 21,500 ಕೆಳಗಡೆನೆ ಏನಾದ್ರು ಕ್ಲೋಸಿಂಗ್ ಬಂದ್ರೆ ಕೂಡ ನಾವು ಬುಧವಾರ ದಿನ ಪುಟ್ ಪೊಸಿಷನ್ಸ್ ನ BTST ಕಾಲ್ ಆಗಿ ಕೂಡ ತಗೊಂಡು ಹೋಗ್ಬೋದು. ಇದು ನಿಫ್ಟಿಯ 31 ಜನವರಿ ಟ್ರೇಡಿಂಗ್ ಲೆವೆಲ್ಸ್. ಸೊ ನಾನು ಕೊಟ್ಟಿರೋ ಲೆವೆಲ್ಸ್ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ 9845852716. ಹಾಗೂ ಮಾರ್ಕೆಟ್ ಅವರ್ಸ್ ಅಲ್ಲಿ ಟ್ರೇಡಿಂಗ್ ಲೆವೆಲ್ಸ್ ಬಗ್ಗೆ ಅಪ್ಡೇಟ್ ಗೋಸ್ಕರ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬೋದು. ಇದನ್ನ ನೀವು ಟೆಲಿಗ್ರಾಮ್ ಅಲ್ಲಿ ಟುಡೇಸ್ ಇನ್ವೆಸ್ಟ್ಮೆಂಟ್ ಅಂತ ಸರ್ಚ್ ಮಾಡಿ ಕೂಡ ಜಾಯ್ನ್ ಆಗ್ಬೋದು, ಅಥವಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಜಾಯಿನಿಂಗ್ ಲಿಂಕ್ ಕೊಟ್ಟಿರ್ತೀನಿ. ಅದಲ್ಲದೆ ನೀವು ನಮ್ ಸಬ್ ಬ್ರೋಕರ್ ಅಂಡರ್ ಅಲ್ಲಿ IIFL, ಆಂಜಲೋ ಸ್ಟಾಕ್ಸ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಿ ನಮ್ಮ ಪ್ರೀಮಿಯಂ ಗ್ರೂಪ್ ಮೆಂಬರ್ ಆಗ್ಬೋದು. ಅವುಗಳ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರುವ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.